ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಚೈತನ್ಯದ ಚಿನಿಮೆ ಯೂಟ್ಯೂಬ್ ಚಾನಲ್. ವಜ್ರಮುನಿ ಕನ್ನಡ ಚಲನಚಿತ್ರಗಳಲ್ಲಿ ಕಾಣಿಸಿಕೊಂಡ ಭಾರತೀಯ ನಟ. ಇವರು ತಮ್ಮ ವೃತ್ತಿ ಜೀವನದ ಹೆಚ್ಚಿನ ಅವಧಿಯಲ್ಲಿ ವಿಲನ್ ಪಾತ್ರಗಳಲ್ಲೇ ಕಾಣಿಸಿಕೊಂಡಿದ್ದಾರೆ. ಕನ್ನಡ ಚಿತ್ರರಂಗದ ಅತ್ಯುತ್ತಮ ನಟರಲ್ಲಿ ಒಬ್ಬರೆಂದು ಪರಿಗಣಿಸಲ್ಪಟ್ಟವರು. ತಮ್ಮ ಗುಡುಗು ಧ್ವನಿ, ಕೆಂಡದಂತಹ ಕಣ್ಣು, ಅತ್ಯಾಕರ್ಷಕ ಪ್ರದರ್ಶನಗೆ ಹೆಸರುವಾಸಿ. ಇದರಿಂದ ನಟ ಭೈರವ, ನಟ ಭಯಂಕರ ಎಂಬ ವಿಶೇಷಣಗಳನ್ನು ಗಳಿಸಿದ್ದರು. ಒಂದು ಕಾಲದಲ್ಲಿ ವಿಲ್ಲನ್ ಅಂದರೆ ವಜ್ರಮುನಿ ಎನ್ನುವಷ್ಟು ಸುಪ್ರಸಿದ್ಧರಾಗಿದ್ದರು. 11 ಮೇ 1944ರಲ್ಲಿ ಬೆಂಗಳೂರಿನ ಕನಕನಪಾಳ್ಯದಲ್ಲಿ ಜನಿಸ್ತಾರೆ. ಇವರು ಸಿನಿಮಾಟೋಗ್ರಫಿಯಲ್ಲಿ ಪದವಿಯನ್ನು ಪಡೆದಿರ್ತಾರೆ. ವಜ್ರಮುನಿಯವರು ರಂಗ ನಟನಾಗಿ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭಿಸಿದರು. ಇವರು ಪ್ರಚಂಡ ರಾವಣ ಎಂಬ ನಾಟಕದಲ್ಲಿ ರಾವಣನ ಪಾತ್ರದ ಮೂಲಕ ಜನಪ್ರಿಯತೆಯನ್ನು ಗಳಿಸ್ತಾರೆ. 1969ರಲ್ಲಿ ಮಲ್ಲಮ್ಮನ ಪವಾಡ ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಪಾದಾರ್ಪಣೆಯನ್ನು ಮಾಡ್ತಾರೆ. ಮಯೂರ, ಸಿಪಾಯಿ ರಾಮು, ಸಂಪತ್ತಿಗೆ ಸವಾಲ್, ಪ್ರೇಮದ ಕಾಣಿಕೆ, ಬಹದ್ದೂರ್ ಗಂಡು, ದಾರಿ ತಪ್ಪಿದ ಮಗ, ಗಿರಿಕನ್ಯೆ, ಶಂಕರ್ ಗುರು, ಆಕಸ್ಮಿಕ ಮುಂತಾದ ಚಲನಚಿತ್ರಗಳಲ್ಲಿ 1970ರ ದಶಕದಲ್ಲಿ ರಾಜ್ಕುಮಾರ್ ಅವರೊಂದಿಗಿನ ಅವರ ಜೋಡಿಯು ಹೆಚ್ಚು ಜನಪ್ರಿಯತೆಯನ್ನು ಗಳಿಸಿತು. ಕೇವಲ ಸಿನಿಮಾದಲ್ಲಿ ಪಾತ್ರವನ್ನು ಮಾಡುತ್ತಿದ್ದ ವಜ್ರಮುನಿ ನಿರ್ಮಾಪಕನಾಗುವ ಆಸೆಯಿಂದ ಬಡ್ಡಿಗೆ ಸಾಲ ಮಾಡಿ ಗಂಡ ಬೇರುಂಡ ಎಂಬ ಸಿನಿಮಾವನ್ನು ನಿರ್ಮಾಣ ಮಾಡ್ತಾರೆ. ಆದರೆ ಆ ಸಿನಿಮಾ ಹೀನಾಯವಾಗಿ ಸೋಲುತ್ತೆ. ಈ ಸೋಲಿನಿಂದ ತಾನು ಕಟ್ಟಿಸಿದ ಮನೆಯನ್ನು ಕೂಡ ಮಾರಿಕೊಳ್ತಾರೆ. ನಂತರ ಕೆಲವು ಸಿನಿಮಾಗಳನ್ನು ನಿರ್ಮಾಣ ಮಾಡಿದ್ರು. ಆದರೆ ಯಾವ ಸಿನಿಮಾವೂ ವಜ್ರಮುನಿಯವರ ಕೈ ಹಿಡಿಯಲಿಲ್ಲ. ನಂತರ ನಿರ್ಮಿಸಿದ ರಣಬೇರಿ ಸಿನಿಮಾವು ಚೆನ್ನಾಗಿಯೇ ಜನರ ಮೆಚ್ಚುಗೆಯನ್ನು ಗಳಿಸಿತಾದರೂ ಒಳ್ಳೆಯ ಸಿನಿಮಾ ಮಂದಿರಗಳಲ್ಲಿ ಸಿನಿಮಾ ಹಾಕೋದನ್ನೇ ನಿಲ್ಲಿಸಿಬಿಡ್ತಾರೆ. ಇದರಿಂದ ವಜ್ರಮುನಿಯವರಿಗೆ ಸಾಕಷ್ಟು ನಷ್ಟವಾಗುತ್ತೆ. ಇದರಿಂದ ಮಾನಸಿಕವಾಗಿ ಕುಗ್ಗಿ ಹೋಗ್ತಾರೆ. ವಜ್ರಮುನಿಯವರು ಕಿಡ್ನಿ, ಹೃದಯ, ಮಧುಮೇಹ ಕಾಯಿಲೆಗಳಿಂದ ಬಳಲುತ್ತಿದ್ದರು. ಕೊನೆಗೆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ 5 ಜನವರಿ 2006ರಂದು ನಿಧನರಾಗ್ತಾರೆ.